ತಾವು ಮೂಲ ಕಾಂಗ್ರೆಸ್ಸಿಗರು ಸರ್, ಕಾಂಗ್ರೆಸ್ನ ವರ್ಕ್ ಕಲ್ಚರ್ ಹೆಂಗೆ ಅಂತ ಗೊತ್ತು, ನೀವು ಯೂತ್ ಕಾಂಗ್ರೆಸ್ನಲ್ಲಿ ಬೆಳೆದು ಬಂದಂಥವರು. ಹಾಗಿದ್ದಾಗ ಒಂದು ಚುನಾವಣೆಗೆ ಅಂತ ಪಕ್ಷ ಜವಾಬ್ದಾರಿ ಕೊಟ್ಟಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂತ ಯಾರಿಗೂ ಅನ್ನಿಸ್ಲಿಲ್ವಾ? ಅಲ್ಲಿ ಜಬ್ಬಾರ್ ಅವ್ರ ಮನೆ ಅದೇ 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 ಏನು ಸಾದಿಕ್ ಪೈಲ್ವಾನ್ರ ಮನೆಯಿಂದ 2 ಬೀದಿ ಆಚೆ ಜಬ್ಬಾರರ ಮನೆ ಅಂತೆ. ಜಬ್ಬಾರರ ಮನೆಗೆ ಹೋಗಿ ಒಬ್ಬರು ಕರೀಲಿಲ್ವಾ ಅವ್ರನ್ನ? ಬನ್ನಿ ಎಲೆಕ್ಷನ್ಗೆ, ಪ್ರಚಾರಕ್ಕೆ ಬನ್ನಿ ಅಂತ ಕರೆಯೋದಿಲ್ವಾ? ಈಗ ಹಿಂಗೆ ಎಲೆಕ್ಷನ್ ನಡೆಯೋದು. ಈಗ ಒಂದು ಆಪಾದನೆಗೆ ಇನ್ನೊಂದು ಆಪಾದನೆ ಮಾಡ್ಕೊಂಡು ನಾನಿದ್ದು ಕೂತ್ಕೊಳ್ಳೋಕೆ ಬಂದಿಲ್ಲ ಅಜಿತ್ ಅವರು. ಪಾರ್ಟಿ ಲೀಡರ್ಶಿಪ್ ಅವ್ರಿಗೆ ಮಾತಾಡಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮತ್ತು ಪಾರ್ಟಿ ಪ್ರೆಸಿಡೆಂಟ್ ಅವ್ರಿಗೆ ಮಾತಾಡಿದ್ದಾರೆ, ಆಹ್ವಾನಿಸಿದ್ದಾರೆ. ಅರ್ಥ ಆಯ್ತಲ್ಲ? ಯಾರ್ಯಾರು ಮಾತಾಡಬೇಕು ಎಲ್ಲರೂ ಮಾತಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಇದೆಲ್ಲ ಆಗಿ ನಡೆದೋಗಿರೋದು ಕತೆ. ಈಗ ಮತ್ತೆ ಹಿಂದಕ್ಕೆ ಹೋಗಿ ಈಗ ಮತ್ತೆ ಅಂದರೆ ಒಂದು ಇರ್ರಿವರ್ಸಿಬಲ್ ಡೆಂಟ್ ಆಗಿದೆ ಮುಸ್ಲಿಂ ವೋಟ್ ಬ್ಯಾಂಕಿಗೆ ಅನ್ನುವ ಫೀಲಿಂಗ್ ಇಲ್ಲ. ಒಂದು ಮಾತು ತಿಳ್ಕೊಳ್ಳಿ, ಮುಸ್ಲಿಂ ಸಮುದಾಯ ಯಾರ್ದು ವೋಟ್ ಬ್ಯಾಂಕ್ ಅಲ್ಲ, ಅದು ಒಂದು ಸಮಾಜ. ಅವ್ರಿಗೂ ಕೂಡ ಪ್ರಜ್ಞೆಯಿಂದ ತೀರ್ಮಾನ ಮಾಡ್ತಕ್ಕಂಥ ಒಂದು ಸಮಾಜ. ಒಂದು ಎಲೆಕ್ಷನ್ನಲ್ಲಿ ಜಾಸ್ತಿ ಒಂದು ಪಾರ್ಟಿಗೆ ವೋಟ್ ಆಗಿರ್ಬೋದು, ಇನ್ನೊಂದು ಎಲೆಕ್ಷನಲ್ಲಿ ಸ್ವಲ್ಪ ಕಡಿಮೆ ಹಾಕಿರ್ಬೋದು. ಅದು ನಾವು ರೆಸ್ಪೆಕ್ಟ್ ಮಾಡಬೇಕು. ಅರ್ಥ ಆಯ್ತು? ಮತ್ತು ಇರ್ರಿವರ್ಸಿಬಲ್ಲು ಆ ಥರ ಅಂಥದ್ದು ಇಲ್ಲ. ಪ್ರತಿ ಚುನಾವಣೆಯಲ್ಲಿ ಬೇರೆ ಸಂದರ್ಭ ಇರ್ತದೆ, ಪ್ರತಿ ಚುನಾವಣೆಯಲ್ಲಿ ವಿಷಯ ಬೇರೆಗಳು ಇರ್ತವೆ, ಇಶ್ಯೂಸ್ ಇರ್ತವೆ, ವಾತಾವರಣ ಏನಿದೆ, ಹೇಗೆ, ಅದೆಲ್ಲ ತೀರ್ಮಾನ ಆಗುತ್ತೆ. ಸೊ ಪ್ರಜಾಪ್ರಭುತ್ವದಲ್ಲಿ ಈಗ 70% ನಮ್ಮ ಪಾರ್ಟಿಗೆ ವೋಟ್ ಹಾಕಿದ್ದಾರೆ, 30% ಹಾಕದೇ ಇರ್ಬೋದು. ನಮ್ಮ ಪಾರ್ಟಿ ಅಂತ ಅವ್ರು ಅಂತಾರೆ, ವಾಟ್ ಎವರ್ ಇಟ್ ಇಸ್ ಡಿಬೇಟೇಬಲ್. ಓಕೆ, ಅಲ್ಲಿ ಇದೆ ಅಲ್ಲ, ಯು ಹ್ಯಾವ್ ಗಾಟ್ ಬೂತ್ ವೈಸ್ ಅಲ್ವಾ? ನೋಡ್ಕೊಂಡ್ರೆ ದಾವಣಗೆರೆ ದಕ್ಷಿಣದಲ್ಲಿ 70% ನಮ್ಗೆ ವೋಟ್ ಹಾಕಿದೆ. ಹೌದು, ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕಿದ್ದಾರೆ, 30% ಹಾಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ವಿ ಶುಡ್ ರೆಸ್ಪೆಕ್ಟ್ ದಟ್. ನಾಳೆ ನಾವು ನಮ್ಮ ಪಾರ್ಟಿಯಲ್ಲಿ ಹೋಗಿ ಕನ್ವಿನ್ಸ್ ಮಾಡಬೇಕು. ಆ ಥರ ಬೇರೆ ಬೇರೆ ಸಮುದಾಯದ ಕೆಲವರು ಹಾಕಿಲ್ಲ ನಮ್ಗೆ ವೋಟ್. 100% ಎಲ್ಲರೂ ಹಾಕಿಲ್ವಲ್ಲ. ಎಲ್ಲರೂ ಅವ್ರವ್ರ ತೀರ್ಮಾನಗಳು ಮಾಡಿ ಅವ್ರಿಗೇನು ಅನಿಸಿದೆ ಸರಿ ಅಂತ ಅವ್ರು ವೋಟ್ ಹಾಕಿದ್ದಾರೆ. ಎಲ್ಲರಿಗೂ ಹೋಗಿ ನಾವು ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸ ನಮ್ಮದು. ನೆಕ್ಸ್ಟ್ 2 ಇಯರ್ಸಲ್ಲಿ ಮಾಡ್ತೀವಿ.